18 ಅನ್ನೋ ನಂಬರು ಎಲ್ಲಿರುತ್ತೋ ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ನಿಮ್ಮ ಮನೆ, ನಿಮ್ಮ ವೆಹಿಕಲ್ಲು, ನಿಮ್ಮ ಫೋನ್ ನಂಬರು ಇದೆಲ್ಲವೂ ಚೆಕ್ ಮಾಡ್ಕೊಳ್ಳಿ. ಮತ್ತು ಮುಖ್ಯವಾಗಿ ಏನಪ್ಪ ಅಂತಂದರೆ 18 ಅನ್ನೋ ನಂಬರು ಈ ವರ್ಷಕ್ಕೆ ತುಂಬ ಡೇಂಜರ್ ಅಂತ ಹೇಳ್ತಾ ಬಂದಿದ್ದೆ. ಇವತ್ತು ಕೂಡ ಸಾಯಂಕಾಲದೊಳಗಡೆ ಏನು ಬೇಕಾದರೂ ಆಗ್ಬೋದು. ಅದೇ ರೀತಿ ಮುಂದಿನ ವರ್ಷಕ್ಕೆ ಇದೇ 18 ಅನ್ನೋ ನಂಬರು ತುಂಬ ರಾಜಯೋಗದ ನಂಬರ್ ಆಗುತ್ತೆ. ತುಂಬ ರಾಜಯೋಗ ಅಂತ ಅಂದರೆ ಯಾಕಂದರೆ ಈ ವರ್ಷ ಅದು ತುಂಬ ನೆಗೆಟಿವ್ ನಂಬರು, ಅದೇ ಮುಂದಿನ ವರ್ಷಕ್ಕೆ ತುಂಬ ಪಾಸಿಟಿವ್ ನಂಬರ್. ನೆಗೆಟಿವ್ ಆಗಿರೋದಕ್ಕೆ ಪಾಸಿಟಿವ್ ಆಗುತ್ತಾ ಮುಂದಿನ ವರ್ಷ? ಹಾಗಲ್ಲ, ಇವಾಗ ಒಂದೊಂದು ವರ್ಷ ಒಂದೊಂದು ನಂಬರು ನೆಗೆಟಿವ್ ಅಂತ ಹೇಳ್ತಾ ಫಸ್ಟೇ ಪ್ರೆಡಿಕ್ಷನ್ ಕೊಡ್ತಾ ಇದ್ದೀವಿ. ಸೊ ಈ ವರ್ಷ ಮತ್ತು ನೆಕ್ಸ್ಟು ಇದೇ 18 ಮ್ಯಾಚು ನಮ್ಮ ಇದು ಮ್ಯಾಚು ಗೆಲ್ತಾರೆ, ಇಲ್ಲಾಂದರೆ ಫೈನಲ್ಗಾದರೂ ಹೋಗ್ತಾರೆ. ಅದು ನೆಕ್ಸ್ಟ್ ಇಯರ್ದು ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಈ 18 ಅನ್ನೋ ನಂಬರ್ಗೆ ತುಂಬಾ ಸುದ್ದಿ, ಖುಷಿ ಸುದ್ದಿ ಹೇಳ್ಬೋದು. ಹೌದು ಮೇಡಮ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಓಕೆ. ಹಲೋ ಹಲೋ, ನಮಸ್ತೆ ಮೇಡಮ್, ಏನ್ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸುನೀತಾ, ಬೆಂಗಳೂರಿಂದ ಮಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ತಮ್ಮನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 24 ಓಕೆ 10 ಹಾಂ 1986 ಶುಕ್ರವಾರ ಬೆಳಗ್ಗೆ 10:30. 24/10/1986. ಟೈಮು ಮೇಡಮ್? ಶುಕ್ರವಾರ ಬೆಳಗ್ಗೆ 10:30. 10:30. ಓಕೆ ಮೇಡಮ್, ಏನು ಪ್ರಶ್ನೆ ಇದೆ ಕೇಳಿ. ಮ್ಯಾಮ್, ಅವ್ರ ಮದುವೆ ಯೋಗ ಕೂಡಿ ಬರ್ತಾ ಇಲ್ಲ, ಮದುವೆಗೂ ಇದೆ ಇಲ್ಲ ಅಂತ ಗೊತ್ತಾಗ್ತಿಲ್ಲ. ಎಷ್ಟು ನೋಡ್ರಿ ಟ್ರೈ ಮಾಡ್ರೆ ಸಿಗ್ತಾನೆ ಇಲ್ಲ. ಮೇಡಮ್ ನಮಸ್ತೆ, ಎಷ್ಟು ವರ್ಷ ಆಗಿದೆ ಅವ್ರಿಗೆ? 86 ಮ್ಯಾಮ್, ಈಗ 40 ವರ್ಷಕ್ಕೆ ಬಂದಿದೆ. ಬಟ್ ಮದುವೆಗೆ ಎಷ್ಟು ಟ್ರೈ ಮಾಡ್ರು ಮದುವೆ ಸಿಗ್ತಾನೆ ಇಲ್ಲ. ನೋಡಿ ಸಾಕಾಗೋಗಿದೆ. ನೋಡಿ, ಮಿಥುನ ರಾಶಿ, ಆರಿದ್ರ ನಕ್ಷತ್ರ ಬರುತ್ತೆ. ಏನು ಮಾಡ್ತಿದ್ದಾರಮ್ಮ ಮೇಡಮ್ ಅವರು? ಅವರು ಡಿಪಾರ್ಟ್ಮೆಂಟ್ ಸ್ಟೋರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಜಾಬ್ ಆಗಿದೆ. ಗೌರ್ಮೆಂಟ್ ಜಾಬಲ್ಲಿ ಇದ್ದಾರಾ? ಇದ್ದಾರೆ ಮ್ಯಾಮ್. ನೋಡಿ, ಮದುವೆ ಯೋಗ ಅಂತ ಅಂದರೆ ಅವರಿಗೆ ಇವಾಗ ನಡೀತಾ ಇರೋ ಟೈಮ್ ಬಂದು ತುಂಬ ಕೆಟ್ಟದಾಗಿದೆ. ಅದರಲ್ಲೂ 2024 2024ರಿಂದ 2041 ಈ ಟೈಮ್ ಅವ್ರಿಗೆ ಏನೇನೂ ಚೆನ್ನಾಗಿಲ್ಲ. ಮತ್ತು 2005ರಿಂದ ಕೂಡ 2024 ಕೂಡ ಟೈಮ್ ಚೆನ್ನಾಗಿಲ್ಲ. ಬಟ್ ಇನ್ಮೇಲೆ ಮದುವೆ ಯೋಗ ಅಂದರೆ ತುಂಬ ಕಷ್ಟ ಇದೆ. ಯಾಕಂದರೆ ದಶ ನಡೀತಾ ಇರೋ ಟೈಮ್ ಬಂದು ಅವ್ರಿಗೆ ತುಂಬ ಕೆಟ್ಟ ಟೈಮು ನಡೀತಿದೆ. ಅಂದರೆ ಅವ್ರಿಗೆ ಫೇವರ್ ಆಗದೆ ಇರೋವಂಥ ಟೈಮ್ ನಡೀತಿದೆ. ಈ ದಶದಲ್ಲಿ ಅವ್ರಿಗೆ ಎಲ್ಲ ಒಂದು ಕಡೆ ಹೆಲ್ತ್ ಅಪ್ಸೆಟ್ ಆಗ್ಬೋದು, ಅಥವಾ ಏನಾದರೂ ಲಾಸ್ ಮಾಡ್ಕೊಳ್ಬೋದು. ಅವರು ಮದುವೆ ಆಗೋ ಯೋಗ ಅವ್ರ ಜಾತಕದಲ್ಲಿ ಇಲ್ಲವೇ ಇಲ್ಲ. ನೀವು ಇದಕ್ಕೆ ಮೇಲೆ ಎಷ್ಟಾದರೂ ನೋಡಿ ಅಥವಾ ಮದುವೆ ಮಾಡಿದ್ರೂ ಅದು ನಿಲ್ಲೋದಿಲ್ಲ. ಯಾಕಂದರೆ ಒಬ್ಬೊಬ್ಬರ ಜಾತಕದಲ್ಲಿ ಏನೋ ಆಗುತ್ತೆ ಅಂತ ಭರವಸೆ ಕೊಡ್ಬೋದು, ಆದರೆ ಇವ್ರ ಜಾತಕದಲ್ಲಿ ಮದುವೆ ಯೋಗ ಇಲ್ಲ. ನೀವು ಇದನ್ನು ಕೈ ಬಿಡೋದೇ ಒಳ್ಳೆಯದಾಗತ್ತೆ. ಮತ್ತು ನೋಡ್ತಾನು ಯಾರನ್ನಾದರೂ ಬಲವಂತವಾಗಿ ನೀವು ಮದುವೆ ಮಾಡಿದ್ರು ಅದು ಉಳಿಯೋದಿಲ್ಲ ಅಂತ ಇವ್ರ ಜಾತಕ ಹೇಳುತ್ತೆ ಮೇಡಮ್. ಸೊ ಹಾಗಾಗಿ ಅವ್ರು ಪರಿಹಾರ ಏನಿಲ್ವಾ? ಪರಿಹಾರ ಅಂತ ಅಂದರೆ ಮೇಡಮ್, ಪರಿಹಾರ ಮಾಡ್ಕೊಳ್ಬೋದು. ಆಗೋದೇ ಇಲ್ಲ ಅಂತ ಅಂದರೆ ಪರಿಹಾರ ಮಾಡ್ಕೊಂಡು ಏನು ಮಾಡ್ತೀರಾ? ಇವ್ರ ಜಾತಕದಲ್ಲಿ ಇಲ್ಲ. ಇವಾಗ ಏನೋ ಆಗತ್ತೆ, ಲೇಟ್ ಆಗುತ್ತೆ, ಚೆನ್ನಾಗಿರ್ಬೋದು ಅಂತ ಇದ್ದರೆ ನಾವೇನಾದರೂ ಪರಿಹಾರ ಹೇಳ್ಬೋದು. ಬಟ್ ಇವ್ರಿಗೆ ಅವರ ಹೆಲ್ತ್ಗೆ ಪರಿಹಾರ ಮಾಡ್ಬೋದು, ಅವರ ಡೆವಲಪ್ಮೆಂಟ್ಗೆ ಪರಿಹಾರ ಕೊಡ್ಬೋದು. ಮದುವೆಗೆ ಅಂತ ಏನೂ ಪರಿಹಾರ ಇಲ್ಲ ಮೇಡಮ್. ಅವ್ರ ಜಾತಕದಲ್ಲಿ ಮದುವೆ ಯೋಗ ಇಲ್ಲ. ಓಕೆ, ಧನ್ಯವಾದ ಮೇಡಮ್ ಕರೆ ಮಾಡಿದ್ದಕ್ಕೆ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಸರ್, ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ನಮ್ದು ನಮಸ್ತೆ, ಬಳ್ಳಾರಿಯಿಂದ ನವೀನ್ ಅಂತ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ. 27 ಓಕೆ 12 ಹಾಂ 12 ಹಾಂ ಇಸ್ವಿ ಹೇಳಿ. 2005 ಓಕೆ, ಹುಟ್ಟಿದ ಸಮಯ? ರಾತ್ರಿ 8:10. ಸರಿ ಸರ್, ಏನು ಪ್ರಶ್ನೆ ಇದೆ ಕೇಳಿ. 8:10 ರಾತ್ರಿ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಸರ್ ಎಲ್ಲಿಂದ ಮಾತಾಡ್ತೀರಾ ನೀವು? ಮೇಡಮ್ ಬಳ್ಳಾರಿ. ಓಕೆ, ಮಂಗಳವಾರ ಹುಟ್ಟಿರ್ತೀರಾ, ತುಲಾರಾಶಿ, ವಿಶಾಖ ನಕ್ಷತ್ರ. ಹಾಂ ಮೇಡಮ್. ಏನು ಪ್ರಶ್ನೆ ಸರ್ ನಿಮ್ಮದು? ಮುಂದೆ ಲೈಫ್ ಹೆಂಗಿರ್ತೈತಿ, ಬಿಸ್ನೆಸ್ ಏನಾದ್ರು ಮಾಡ್ಬೋದಾ ಅಂತ. ಇವಾಗ ಏನು ಮಾಡ್ತಾ ಇದ್ದೀರಾ? ಇವಾಗ BCom ಫೈನಲ್ ಇಯರ್. ಮುಂದೆ ಲೈಫ್ ನೋಡಿ, ನಿಮಗೆ ನಡೀತಾ ಇರೋ ಟೈಮ್ ಬಂದು ಶನಿ ದಶೆ 14ರಿಂದ 33ವರೆಗೂ ಶನಿ ದಶೆ ನಡೀತಿದೆ. ಸೊ ಇವಾಗ ಟೈಮು ಓಕೆ. ವೆಹಿಕಲ್ ಏನಾದರೂ ತೊಗೊಂಡಿದ್ದೀರಾ? ಹಾಂ, ವೆಹಿಕಲ್ ತೊಗೊಂಡಿದ್ದೀನಿ ಮೇಡಮ್. ಸರಿ, ಮತ್ತು ನಿಮಗೆ ಪ್ರಾಪರ್ಟಿ ಇದೆ ಅಂತ ಹೇಳುತ್ತೆ ನಿಮ್ಮ ಜಾತಕ. ಮತ್ತು ನಿಮಗೆ
ಯಾವಾಗಲೂ ಈ ಕಾನೂನಿಂದ ತೊಂದರೆ ನಿಮ್ಮ ಮನೆಯಲ್ಲಿ ಕೋರ್ಟು ಕೇಸು ಆ ಥರ ಏನಾದರೂ ನಡೀತಾ ಇದೆಯಾ? ಇಲ್ಲ ಮೇಡಮ್, ಕೋರ್ಟ್ ಕೇಸ್ ಇಲ್ಲ. ಅದು ಯಾವತ್ತೂ ನಡೆದಿಲ್ಲ ಇಲ್ಲಿವರೆಗೂ? ಇಲ್ಲ, ಇಲ್ಲ. ಪ್ರಾಪರ್ಟಿ ಇಲ್ಲ ಬಗ್ಗೆ madam. ಆಗಿರ್ಬೋದು, ಯಾವುದಾದ್ರೂ ನೋಟಿಸ್ ಬಗ್ಗೆ ಆ ಥರ ಏನಾದರೂ ನೋಟಿಸ್ ಬಂದಿರೋದು? ವೆಹಿಕಲ್ ಬಗ್ಗೆ ನಡೆದಿದೆ ಮೇಡಮ್ ಅವಾಗ. ಹಾಂ ಅದಾಗಿದೆಯಾ? ಕೋರ್ಟ್ ಕೇಸ್ ಆಗಿದೆ ಮೇಡಮ್ ಅವಾಗ, ವೆಹಿಕಲ್ ಮ್ಯಾಟ್ರ್ ಇಂದ ಆಗಿದೆ ಅವಾಗ. ಯಾಕಂದರೆ ನಾನು ಅದಕ್ಕೆ ಕೇಳಿದೆ, ನಿಮಗೆ ನೀವು ವೆಹಿಕಲ್ ಏನಾದರೂ ತೊಗೊಂಡಿದ್ದೀರಾ ಅಂತ ಫಸ್ಟ್ಗೆ ಕೇಳಿದೆ ನಾನು. ಇವಾಗ ತಗೊಂಡಿದ್ದೆ ಮೇಡಮ್ 25 ಅಲ್ಲಿ. ಹೌದು, 25 ಅಂತ ಅಂದರೆ ನಿಮಗೆ 2014ಇಂದನೇ ನಿಮಗೆ ಈ ಟೈಮ್ ಸ್ಟಾರ್ಟ್ ಆಗಿದೆ ಆಯಿತಾ? ಶನಿ ದಶೆ ನಡೀತಿದೆ, 33ರಿಂದ ನಿಮಗೆ ಬುಧ ದಶೆ. ಬಟ್ ಹಾಗಾಗಿ ನೋಡಿ ಸರ್, ನಿಮಗೆ ನೀವು ಬಿಸ್ನೆಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತೀರ. ಯಾಕಂದರೆ ನಿಮಗೆ ಚಂದ್ರನು ಗುರುನು ಒಟ್ಟಿಗೆ ಇದ್ದಾರೆ. ಮತ್ತು ನಿಮ್ಮ ತಾಯಿ ಅಂದರೆ ನಿಮಗೆ ತುಂಬ ಪ್ರೀತಿ. ಹಲೋ, ಕೇಳಿಸ್ತಿದ್ಯಾ? ಮೇಡಮ್ ತಾಯಿ ಅಂದರೆ ತುಂಬ ಪ್ರೀತಿ. ಆದರೆ ಯಾವಾಗಲೂ ತಾಯಿ ಜೊತೆ ತಾಯಿ ಒಟ್ಟಿಗೆ ಇರೋಕ್ಕಾಗೋದಿಲ್ಲ, ಅದನ್ನೇ ಹೇಳುತ್ತೆ ನಿಮ್ಮ ಜಾತಕ. ತಾಯಿನ ಬಿಟ್ಟು ದೂರ ಇದ್ದೀರಾ? ಇಲ್ಲ ಮೇಡಮ್, ಇಲ್ಲೇ ಇನ್ನ ಮನೆಯಲ್ಲೇ ಇದ್ದಾರೆ. ಇದು ಮುಂದಕ್ಕೆ ಅವ್ರ ಜೊತೆಲೇ ಇರೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳುತ್ತೆ. ಬಟ್ ನಿಮಗೆ 2033 ಮೇಲೆ ತುಂಬ ಚೆನ್ನಾಗಿದೆ ಟೈಮು.